ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ತೋರಿಸ್ತಾ ಇದ್ದೀನಿ. ಅಂದರೆ ತುಂಬ ಸಿಂಪಲ್ ಡಿಸೈನು, ನೀವು ಅಂತಲೂ ಹೇಳೋಕ್ಕಾಗಲ್ಲ. ಸೊ ನಾರ್ಮಲ್ ರೆಗ್ಯುಲರ್ ಸಿಂಪಲ್ ಡಿಸೈನೇ. ಸೊ ತುಂಬ ಚೆನ್ನಾಗಿ ಬಂದಿರುತ್ತೆ. ಇದು ಮೈಸೂರು ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್, ಗ್ರೇ ಕಲರ್ ವಿತ್ ಪಿಂಕ್ ಕಲರ್ ಬಾರ್ಡರು, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ಇದಕ್ಕೆ ನೀಡಲ್ ನಂಬರ್ ಬಂದು 10 ತೊಗೊಂಡಿದ್ದೀನಿ. ಆ್ಯಸ್ ಯೂಶಲ್ 6 ಎಳೆ ದಾರ ತೊಗೊಂಡು ಗಂಟಾಕು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಬೇಕು. ಸ್ಟಾರ್ಟಿಂಗು 1 or 2 ಟೈಮ್ ಸಿಂಗಲ್ ಕ್ರೋಶೆ, 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಸ್ವಲ್ಪ ದಾರ ಮೇಲೆ ಮಾಡಿ, ಇದಕ್ಕೆ ಫ್ರೆಂಡ್ಸ್ ಮೀಡಿಯಮ್ ಸೈಜ್ ಬೀಡು, ಬಿಗ್ ಸೈಜ್ ಬೀಡು, 2 ಸೈಜ್ ಬೀಡು, ಗೋಲ್ಡನ್ ನಾರ್ಮಲ್ ರೌಂಡ್ ತೊಗೊಂಡಿದ್ದೀನಿ. ಸೊ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ, ಬಟ್ಟೆ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ನಾವು ಅಲ್ಲಿಂದ 5 ಚೈನ್ ಮಾಡೋಣ. 5 ಚೈನ್, ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೂ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡೋಣ. ಇನ್ನೂ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತೀನಿ. ಸೊ ಇಷ್ಟ ಆದಮೇಲೆ ಫ್ರೆಂಡ್ಸ್ ಒಂದು ಬೀಡು, 5 ಚೈನು, ಇನ್ನೂ ಒಂದು ಬೀಡು. ಇದಾದಮೇಲೆ ನಾವಿಲ್ಲಿಂದ 4 ಚೈನ್ ಹಾಕೋತೀನಿ ನಾನು. 4 ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಲಾಕ್ ಮಾಡಿ ಸ್ವಲ್ಪ ದಾರ ಮೇಲೆ ಮಾಡ್ಕೊಳ್ಳೋಣ. 4 ಚೈನ್ ಮಾಡಿ ಲಾಕ್ ಆದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಇವಾಗ ಬಿಗ್ ಸೈಜ್ ಬೀಡ್ ತೊಗೊಳ್ತಾ ಇದ್ದೀನಿ. ಸೊ ಬಿಗ್ ಸೈಜ್ ಬೀಡು ಇನ್ಸರ್ಟ್ ಮಾಡೋಣ ನಾವು. ಇನ್ಸರ್ಟ್ ಮಾಡಿ ಅದು ಕೂಡ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿಬಿಟ್ಟು ಅಲ್ಲಿಂದ ನಾನಿವಾಗ 5 ಚೈನ್ ಹಾಕೋತೀನಿ ಫ್ರೆಂಡ್ಸ್. 4 ಚೈನ್ ಆಯ್ತಲ್ವಾ, 4 ಚೈನ್ ಆದಮೇಲೆ ಬೀಡ್ ಲಾಕು, ಬಟ್ಟೆ ಕೂಡ ಲಾಕ್. ಅದಾದಮೇಲೆ ಮತ್ತೆ 5 ಚೈನ್ನ ಮಾಡ್ತಾಯಿದ್ದೀನಿ ಅಲ್ಲಿಂದ. ಸೊ ಇದು 2 ಸ್ಟೆಪ್ ಡಿಸೈನ್ ಫ್ರೆಂಡ್ಸ್, ಸಿಂಗಲ್ ಸ್ಟೆಪ್ಪಲ್ಲೇ ಹಾಕ್ತಾಯಿದ್ದೀನಿ ಅಲ್ವಾ. ಸ್ವಲ್ಪ 5 ಚೈನ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳೋಣ. ಒಂದು ಲಾಕ್ ಬೇಕು ನಮಗೆ. ಬ್ಯಾಕ್ ಸೈಡ್ ಈ ಥರ ಟರ್ನ್ ಮಾಡಿಕೊಂಡು ಈ ಬೀಡ್ ರೈಟ್ ಸೈಡ್ಗೆ ನಾವು ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ಲ, ಅದೇ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಅರೌಂಡ್ ನಮಗೆ 5 ಚೈನ್ ಸಿಗುತ್ತೆ. ಸೊ ಅಲ್ಲಿಂದ ಮತ್ತೆ 3 ಚೈನ್ ಮಾಡ್ತೀನಿ. 3 ಚೈನ್ ಮಾಡ್ಕೊಳ್ಳೋಣ. 3 ಚೈನ್ನ ಮಾಡಿಬಿಟ್ಟು ಈ 4 ಚೈನ್ ಏನು ಮಾಡಿದ್ವಿ ಅದ್ರ ಒಳಗಡೆ, ಸೊ ಅದ್ರ ಒಳಗಡೆನೇ ಲಾಕ್ ಮಾಡ್ತೀನಿ. ಅದರ ಸಿಂಗಲ್ ಕ್ರೋಶೆಗೆ ಬೇಡ ಫ್ರೆಂಡ್ಸ್, 3 ಚೈನ್ ಮಾಡಿ 4 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ಫ್ರಂಟ್ ಸೈಡ್ಗೆ ಈ ರೀತಿ ಟರ್ನ್ ಮಾಡ್ಕೋಬೇಕು. ನಾವು 3 ಚೈನ್ ಬ್ಯಾಕ್ ಸೈಡಿಂದ ಹಾಕಿರೋದು ಒಂದು ಕಂಬ ಥರ ಕನ್ಸಿಡರ್ ಮಾಡ್ತೀನಿ. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಈ 5 ಚೈನ್ ಏನಿದೆ ಬೀಡ್ ಕೆಳಗಡೆ 5 ಚೈನ್ ಒಳಗಡೆ ನೀಡಲ್ನ ಹಾಕೋಣ. ಸೊ ದಾರನ ತೊಗೊಂಡು ಬಂದು 4 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೋಬೇಕು, ಮತ್ತು ಇನ್ನೆರಡು ದಾರನ 1 ಮಾಡ್ಕೊಳ್ಳೋಣ. ಸೊ ಟ್ರಿಪಲ್ ಕ್ರೋಶೆ ನಾನೆಲ್ಲ ಹಾಕ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ಕೋಬೇಕು. ಸೇಮ್ 5 ಚೈನ್ ಒಳಗಡೆ ಹೋಗಿ ದಾರನ ತಂದು 2 ದಾರ 1, 2 ದಾರ 1, ಮತ್ತು 2 ದಾರ 1. ಸೊ ಈ ರೀತಿ 2 ಸರ್ತಿ ನಾನು ಟ್ರಿಪಲ್ ಕ್ರೋಶೆ ಮಾಡಿದೆ ಸ್ಟಾರ್ಟಿಂಗು. ಸೊ ಒಂದು 3 ಚೈನ್ನ ನಾವು ಕಂಬ ಥರ ಕನ್ಸಿಡರ್ ಮಾಡ್ತೀವಿ. ಒಟ್ಟು 3 ಅಂದ್ಕೊಂಡ್ಬಿಟ್ಟು ನಾನು 2 ಕಂಬ ಹಾಕಿದ್ದೀನಿ. ಅಲ್ಲಿಂದ 3 ಚೈನ್ ಮಾಡಿ ಸೊ ಇದೇ 5 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ನಮಗೆ ಫ್ಲವರ್ ಪೆಟಲ್ಸ್ ಥರ ಬರುತ್ತೆ ಇದು. ಇದೇ 5 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. ಮತ್ತೆ 3 ಚೈನ್ ಹಾಕ್ತೀನಿ. ಸೊ ಇದು ಒಂದು ರೆಗ್ಯುಲರ್ ಸಿಂಪಲ್ ಡಿಸೈನ್ ಫ್ರೆಂಡ್ಸ್, ನೀವು ಅಂತ ಹೇಳಲ್ಲ. ಸೊ ತುಂಬ ಈಸಿಯಾಗಿ ಸಿಂಗಲ್ ಸ್ಟೆಪ್ಪಲ್ಲೇ ಹಾಕ್ಕೋಬೋದು. 3 ಚೈನ್ ಆದಮೇಲೆ ಮತ್ತೆ ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ 2 ಸರಿ ದಾರ ಸುತ್ಕೋಬೇಕು. 2 ಟೈಮ್ಸ್ ದಾರ ಸುತ್ತಕೊಂಡು 5 ಚೈನ್ ಒಳಗಡೆ ಹೋಗಿ ದಾರನ ತಂದು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಈ ರೀತಿ ಟ್ರಿಪಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 3 ಟೈಮ್ಸ್ ಮಾಡ್ತೀನಿ ಫ್ರೆಂಡ್ಸ್. 3 ಚೈನ್ ಹಾಕಿದ್ಮೇಲೆ 3 ಸರ್ತಿ ಟ್ರಿಪಲ್ ಕ್ರೋಶೆ ಮಾಡಿ ಮತ್ತೆ 3 ಚೈನ್ನ ಹಾಕಿ
ಸೇಮ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೋದು. ಬೇಕಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಕಂಬ ಕೂಡ ನೀವು ಹಾಕ್ಕೋಬೋದು, 4 ಕೂಡ ಮಾಡ್ಕೋಬೋದು. ನಾನಿಲ್ಲಿ 3 ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಅದನ್ನು ಲಾಕ್ ಮಾಡಿ 5 ಚೈನ್ ಒಳಗಡೆ 3 ಚೈನ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು, ಸೊ ಹೀಗೆ ಅದೇ ಗ್ಯಾಪಲ್ಲಿ ಮತ್ತೆ ಟ್ರಿಪಲ್ ಕ್ರೋಶ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಬೇಕಂದರೆ ಪೆಟಲ್ಸ್ ನಿಮಗಿನ್ನ ಸ್ವಲ್ಪ ವಿಡ್ತ್ ಜಾಸ್ತಿ ಬೇಕಂದರೆ ನೀವು ಕೆಳಗಡೆ ನಾನು ಏನು 5 ಚೈನ್ ಹಾಕಿದೆ ಬೀಡ್ ಕೆಳಗಡೆ 6 ಚೈನ್ ಹಾಕೋಬೋದು. ಇನ್ನೂ ಒಂದು ಟ್ರಿಪಲ್ ಕ್ರೋಶ ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ನಿಮಗೆ ಪೆಟಲ್ಸ್ ಅನ್ನೋದು ಒಂದು ಸ್ವಲ್ಪ ವಿಡ್ತ್ ಜಾಸ್ತಿ ಬರುತ್ತೆ, ಅಗಲ ಜಾಸ್ತಿ ಬರುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಇದು. ಮತ್ತು ನಾನಿಲ್ಲಿ 3 ಚೈನ್ ಹಾಕಿ 3 ಟ್ರಿಪಲ್ ಕ್ರೋಶ ಮಾಡಿದೆ ಅಲ್ವಾ, ಲಾಸ್ಟಲ್ಲಿ ಫ್ರೆಂಡ್ಸ್ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಈ ಸೀರೆಗೆ ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ ಬೀಡ್ ಪಕ್ಕ, ಅದ್ರ ಒಳಗಡೆ ಒಂದು ಸತಿ ನಾನು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಟ್ರಿಪಲ್ ಕ್ರೋಶೆ ಬೇಡ ಫ್ರೆಂಡ್ಸ್, ಡಬಲ್ ಕ್ರೋಶೆ. ಯಾಕಂದರೆ ಸ್ಟಾರ್ಟಿಂಗ್ ನಾವು ಪೆಟಲ್ ಸ್ಟಾರ್ಟ್ ಮಾಡಬೇಕಾದ್ರೆ 3 ಚೈನ್ ಹಾಕಿರ್ತೀವಿ ಅಲ್ವಾ, ಅದ್ರ ಬದಲು ನಾವು ಈ ಸಿಂಗಲ್ ಕ್ರೋಶೆ ಏನು ಮಾಡಿದ್ದೀವಿ ಅದ್ರ ಒಳಗಡೆಯಿಂದ ಬೀಡ್ ಲೆಫ್ಟ್ ಸೈಡ್ ಸಿಂಗಲ್ ಕ್ರೋಶೆಯಿಂದ ಒಂದೇ ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಸೊ ಆವಾಗ ನಮಗೆ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕಿದ್ದೀವಿ ಅಂತ ಗೊತ್ತಾಗೋದಿಲ್ಲ. ಸೊ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ನಾವು ಪೆಟಲ್ಸ್ ಏನಿರುತ್ತೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ, ಅಂದರೆ ಅಗಲ ಮಾಡಿ, ಸೊ ಪ್ರೆಸ್ ಮಾಡಿ ನೀಟಾಗಿ ಕುತ್ಕೊಳ್ಳುತ್ತೆ ಅದು. ಮತ್ತು ಅಲ್ಲಿಂದ ಡೈರೆಕ್ಟಾಗಿ ಸ್ವಲ್ಪ ದಾರ ತೆಗೆದುಬಿಟ್ಟು ಮೀಡಿಯಮ್ ಸೈಜ್ ಬೀಡ್ ಹಾಕೋಣ. ಮತ್ತು 5 ಚೈನ್ ಮತ್ತು 1 ಬೀಡ್ ಈ ಥರ ಕುಚ್ಚು ಕಟ್ಟೋದಕ್ಕೆ ಆ ಸೈಡ್ ಈ ಸೈಡ್ 1 ಬೀಡ್ ಬರೋ ಥರ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಕಂದರೆ ಕುಚ್ಚು ಆ ಸೈಡ್ ಈ ಸೈಡ್ ಬೀಡ್ ಬೇಡ ಅಂದರೆ ನಿಮಗೆ ಬರೀ ಫ್ಲವರ್ ಪೆಟಲ್ಸ್ ಹಾಕಿದ್ರೆ ಇದನ್ನು ಸ್ಕಿಪ್ ಮಾಡಿ ಬೀಡನ್ನ ಡೈರೆಕ್ಟಾಗಿ 5 ಚೈನ್ ಹಾಕಿ ಮತ್ತು ಡೈರೆಕ್ಟಾಗಿ ಪೆಟಲ್ಸ್ನ ಸ್ಟಾರ್ಟ್ ಮಾಡ್ಬೋದು 4 ಚೈನಿಂದ. ಸೊ ಇದನ್ನು ಕುಚ್ಚು ಕಟ್ಟೋಕ್ಕೆ ಪ್ಲೇಸ್ ಮಾಡಿ ಮತ್ತು ಸ್ವಲ್ಪ ಇನ್ನು ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡಿ, ಅಂದರೆ ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಅದು ಕೂಡ ಬೀಡ್ ಲಾಕ್ ಮಾಡ್ತೀನಿ. ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳಿ. ಸೊ ಬಟ್ಟೆಗೂ ಲಾಕ್ ಆಯಿತು. ಅಲ್ಲಿಂದ 4 ಚೈನ್ ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟ್ ಮಾಡಬೇಕು. 4 ಚೈನ್ ಮಾಡ್ಕೊಳ್ಳೋಣ. 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. 4 ಚೈನ್ ಆದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಬೇಕು. ಬಿಗ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬೀಡ್ ಲಾಕ್. ಬಟ್ಟೆ ಕೂಡ ಲಾಕ್, ಬಟ್ಟೆ ಕೂಡ ಲಾಕ್ ಮಾಡ್ತೀನಿ. ಬಟ್ಟೆ ಕೂಡ ಲಾಕ್ ಮಾಡಿ 5 ಚೈನ್ ಮಾಡ್ತೀನಿ. ಬೇಕಂದರೆ ಇನ್ನು ಸ್ವಲ್ಪ ದೊಡ್ಡ ಶೇಪ್ ಫ್ಲವರ್ ಪೆಟಲ್ಸ್ ಬೇಕು ಅಂದರೆ ಫ್ರೆಂಡ್ಸ್ ನೀವು 6 ಚೈನ್ ಮಾಡ್ಕೋಬೋದು. ಇಲ್ಲಿಂದ ಇಲ್ಲಿ ನಾನಿಲ್ಲಿ 5 ಮಾಡ್ತಾಯಿದ್ದೀನಲ್ಲ, 6 ಮಾಡ್ಕೊಳ್ಳಿ. ಬೇಕಂದರೆ ಹಿಂದೆಗಡೆ ಬ್ಯಾಕ್ ಸೈಡ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ತೇನೆ. ಲಾಕ್ ಆದಮೇಲೆ 3 ಚೈನ್ ಮಾಡಿ ಅದು ಕೂಡ ನೆಕ್ಸ್ಟ್ 4 ಚೈನ್ ಇದೆಲ್ಲ ಅದಕ್ಕೆ ಲಾಕ್ ಮಾಡ್ತೀನಿ 3 ಚೈನ್ ಕೂಡ. ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. 2 ಸತಿ ದಾರ ಸುತ್ತಕೊಂಡು 5 ಚೈನ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲಿ ಒಂದು ಈ ರೀತಿ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಟೈಮ್ಸ್ ಟ್ರಿಪಲ್ ಕ್ರೋಶೆ ಮಾಡಿಬಿಟ್ಟು 3 ಚೈನ್ ಹಾಕಿ ಅದನ್ನು ಪೆಟಲ್ನ ಫಿನಿಶ್ ಮಾಡ್ತೀನಿ. ಮತ್ತು 3 ಚೈನ್ ಹಾಕಿ ಸೊ ಇದನ್ನು ಲಾಕ್ ಮಾಡಿ ಪೆಟಲ್ ಫಾರ್ಮ್ ಆಗುತ್ತೆ. ಮತ್ತು 3 ಚೈನ್ ಹಾಕಿ 3 ಟೈಮ್ಸ್ ಟ್ರಿಪಲ್ ಕ್ರೋಶೆ ಮಾಡ್ತೀನಿ ಫ್ರೆಂಡ್ಸ್. 3 ಟೈಮ್ಸ್ ಟ್ರಿಪಲ್ ಕ್ರೋಶೆ ಮಾಡಿ ಮತ್ತೆ 3 ಚೈನ್ ಹಾಕಿ ಕಂಪ್ಲೀಟ್ ಮಾಡ್ತೀನಿ. ಲಾಸ್ಟಲ್ಲಿ ಮಾತ್ರ ನೋಡಿ, ಲಾಸ್ಟ್ ಪೆಟಲಲ್ಲಿ ಮಾತ್ರ 3 ಟ್ರಿಪಲ್ ಕ್ರೋಶೆ ಆದಮೇಲೆ 1 ಡಬಲ್ ಕ್ರೋಶೆ ಮಾಡ್ತೀನಿ. ಅದು ಸೀರೆಗೆ ಹಾಕಿರೋ ಸಿಂಗಲ್ ಕ್ರೋಶೆ ಮೇಲೆ. ಸೊ ಅದೊಂದು ಸ್ಕಿಪ್ ಮಾಡಿಬಿಡಿ. ಪೆಟಲ್ಸ್ನ ಈ ಥರ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಒಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಈ ರೀತಿ ಹಾಕ್ತಾ ಇನ್ನೂ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ತುಂಬ ನೀಟಾಗಿ ಬರುತ್ತೆ ಡಿಸೈನ್, ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ನೀವು ಟ್ರೈ ಮಾಡಿ. ಸಿಂಗಲ್ ಸ್ಟೆಪ್ ತುಂಬ ಈಸಿ ಇದೆ. ಸೊ ಇದು ಕುಚ್ಚು ಕಟ್ಟಿದ ಮೇಲೆ ಅಂತ ಇನ್ನೂ ಲುಕ್ ಜಾಸ್ತಿ ಬರುತ್ತೆ. ಮೈಸೂರು ಸಿಲ್ಕ್ಗೆ ಸಿಂಪಲಾಗಿ ತುಂಬ ಚೆನ್ನಾಗಿತ್ತು ಡಿಸೈನು. ಸೊ ಈ ರೀತಿ ಕಾಣಿಸ್ತಾ ಇದೆ. 127 ದಾರ ಸುತ್ತಕೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಸಿಂಗಲ್ ಕಲರಲ್ಲಿ ಕುಚ್ಚು ಕಟ್ಟಿರೋದು ತುಂಬ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಫ್ಲವರ್ ಪೆಟಲ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ. ಸೊ ಮೈಸೂರು ಸಿಲ್ಕ್ಗಂತೂ ತುಂಬ ಮ್ಯಾಚ್ ಆಗ್ತಾಯಿತ್ತು. ಕಸ್ಟಮರಿಗೆ ತುಂಬ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಸಿಂಗಲ್ ಸ್ಟೆಪ್ ಡಿಸೈನು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 350 ಅರೌಂಡ್ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ನೋಡಿಕೊಂಡು ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ನೀವು ನೋಡ್ಕೊಂಡು ಮಾಡ್ಕೋಬೋದು. 400ವರೆಗೂ ಮಾಡ್ತಾರೆ. ಸೊ ನಿಮಗೆ ಇಷ್ಟ ಆಗಿದೆ ಖಂಡಿತ ಟ್ರೈ ಮಾಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್.
ಇದಕ್ಕೆ ಚಿಕ್ಕ ಬೀಡ್ ಬೇಡ ಅಂದರೆ ಬೇಕಂದರೆ ನೀವು ಸ್ಕಿಪ್ ಮಾಡಿಕೊಂಡು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.